ರಾಜಶಕುನಿ, ನನ್ನ ಶತ ಸಹೋದರರನ್ನು ತರುಣಿಯಲ್ಲಿ ಬೇಕೆಂದ ಪ್ರತಿಜ್ಞೆ ಮಾಡಿದ್ದೇನೆ. ಏನಾಯಿತು ನಿನ್ನ ಪ್ರತಿಜ್ಞೆ? ಏನಾಯಿತು ನಿನ್ನ ಶಪಥ? ಹೇಳು ಶಕುನಿ, ಹೇಳು, ಎದ್ದೇಳು. ಈ ಸೌಬಲ ರಾಜಶಕುನಿ ಆಶ್ವಾಸನೆಯಿಂದ ಅಲ್ಲೆಗಳೆಯುತ್ತಿರುವ ಅಧಮ ಮರುಳುಗಳೇ ಸಾಕು. ಏನೀ ಕುಕ್ಷಿ ಬಗೆವ ಕೂಹ ಗಂಟಗರ ಕರ್ಕಸಗೆಗೆ, ಏನೀ ಪ್ರಳಯಾಗ್ನಿ ಜ್ವಾಲೆಯನ್ನೇ ಪ್ರಚೋದನೆಯುತ್ತಿರುವ ಪ್ರಚಂಡ ಮಾರದದ ಪ್ರಳಯ ತಾಂಡವ. ಅಖಂಡ ಭರತ ಗಂಡಕ್ಕೆ ಕುಹ ಕುಕ್ಷೀಕತೆಯ ಪ್ರವೀಣ, ಮಾಸ್ತರ್ಯದ ಮಹಾನ್ ನಿಪುಣ ಈ ಸೌಬಲ ರಾಜಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲಾಪ. ದುರ್ಜಾತ ದುರುಳ ದುರ್ಯೋಧನನೇ ಕೇಳು. ಅಂದು ನಿರಪರಾಧಿಗಳಾದ ಗಾಂಧಾರಂಶೋದರಕರಾದ ನನ್ನ 99 ಮಂದಿ ಸಹೋದರರನ್ನು, ನನ್ನನ್ನು, ನನ್ನ ಜನ್ಮದಾತನನ್ನು ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿರಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರವಾದ ಕಡು ಹಿಂಸೆಗಳನ್ನು ಸ್ಮರಿಸಿಕೊಂಡೆ. ಅಪ್ಪ, ನನ್ನ ಗುಂಡಿಗೆಯು ನಡುಗುತ್ತಿರುವುದು, ನನ್ನ ಕೈ ಕಾಲುಗಳೇ ಕಂಬಿಸತೊಡಗುತ್ತಿರುವುದು, ನನ್ನ ರಕ್ತವೇ ಕುದಿಯುತ್ತಿರುವುದು. ದುರ್ಯೋಧನ ಅಂದು ನನ್ನ ತಾಪಾಗ್ಯ ಸಹೋದರರಿಗೆ ನೀಡುತ್ತಿದ್ದ ದಿನಕ್ಕೊಂದು ಇಡೀ ಅನ್ನ, ಒಂದು ಒಳಲೆ ನೀರನ್ನು ಕೊಡುತ್ತಿದ್ದೆ ಅಲ್ಲವೇ? ಆ ಇಡೀ ಕೂಳನ್ನು ಆ ನನ್ನ ಸಹೋದರರು ಅದವೆಲ್ಲವನ್ನು ನನಗಿದ್ದು ಒಬ್ಬೊಬ್ಬರಾಗಿಯೇ ಹತರಾದರಲ್ಲ, ಒಬ್ಬೊಬ್ಬರಾಗಿಯೇ ಹತರಾದರು. ಅಂದಿನ ದಾರುಣ್ಯ ದೃಶ್ಯವು ನನ್ನೀ ಸ್ತುತಿ ಪಡದಿಂದ ಚಳಿಯದೆ ಉಳಿದು ನಿರಂತರ ಬಡವಾಗ್ನಿ ಜ್ವಾಲೆಯಲ್ಲಿ ನೊಂದು ಬೆಂದು ಕುಂದು ಕುಶನಾಗಿರುವ ನನ್ನೀ ದೇಹವನ್ನೊಮ್ಮೆ ಅಣು ಅಣುವಾಗಿ ಕತ್ತರಿಸಿ ತೊಂಡರಿಸಿದರು. ಪ್ರತೀಕಾರಕ್ಕೆ ಪ್ರತೀಕಾರ, ಸೇಡಿಗೆ ಸೇಡು, ರಕ್ತಕ್ಕೆ ರಕ್ತ ಎಂಬ ಮಾಸ್ತರ್ಯದ ನುಡಿಗಳು ಹೊರತಾಗಿ ನನ್ನಲ್ಲಿ ಇನ್ಯಾವ ಆಸೆ ಆಕಾಂಕ್ಷೆಗಳು ನನ್ನಲ್ಲಿಲ್ಲ. ದುಷ್ಟ ದುರ್ವಿಧಿಯ ಅಟ್ಟಹಾಸದಿಂದ ಮೆಟ್ಟಿ ಮೆರೆಯುತ್ತಿರುವ ದುರುಳ ದುರ್ಯೋಧನೆ ಕೇಳು, ಇನ್ನೆಷ್ಟು ನಿನ್ನದಿರೋ ಅಧಿಕಾರ? ಅಧಿಕಾರ 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 ಬಲದಿಂದ ಬೊಪ್ಪಿ ಮೆರವೆಯ ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ಈತ ನಾನು ನೋಡು, ಪಾಪಿ ನಾನು ನೋಡುವೆ, ರೋಹಿ ನಾನು ನೋಡುವೆ. ಹಿಡಿದು ನಿಲ್ಲುವ ವೀರ ಇತಿಹಾಸ ತುಂಬಿಹುದು ನಿನ್ನ ಮನದಲ್ಲಿ. ದುರ್ಯೋಧನ, ಇತಿಹಾಸ ತುಂಬಿಹುದು ನಿನ್ನ ಮನದಲ್ಲಿ, ನಿನ್ನ ಕುಲನಾಶ ಗೆಯ್ಯುವುದೇ ಎನ್ನ ಮನದಲ್ಲಿ. ನಿನ್ನ ಕುಲನಾಶ ಗೆಯ್ಯುವುದೇ ಎನ್ನ ಮನದಲ್ಲಿ, ತರೆಯಾಳೋ ಆಸೆಗಿದೆ ನಿನ್ನ ಮನದಲ್ಲಿ. ತರೆಯಾಳೋ ಆಸೆಗಿದೆ ನಿನ್ನ ಮನದಲ್ಲಿ, ನಿನ್ನ ಕೊಲೆ ಮಾಡೋ ಸಂಚು ಇದೆ ಎನ್ನ ಮನದಲ್ಲಿ. ನಿನ್ನ ಕೊಲೆ ಮಾಡೋ ಸಂಚು ಇದೆ ಎನ್ನ ಮನದಲ್ಲಿ. ಅದು ನಿನ್ನದು ತಪ್ಪು, ಇಲ್ಲ ನನ್ನದು ತಪ್ಪು. ಅದು ನನ್ನದು ತಪ್ಪು, ಇಲ್ಲ ನಿನ್ನದು ತಪ್ಪು.
ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು. ಆ ಬ್ರಹ್ಮನ ತಪ್ಪು. ಅಧಿಕಾರ 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 ಬಲದಿಂದ ಬಪ್ಪೆ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ನಿಜ ನಾನು ನೋಡು, ರೋಯಿ ನಾನು ನೋಡುವೆ, ಪಾಪಿ ನಾನು ನೋಡುವೆ. ಕರ್ಣ ಶೂರದನ್ನುವ ಹಿಡಿದು ನಿಲ್ಲುವ ವೀರಪಾತನು. ಶೂರದನ್ನುವ ಹಿಡಿದು ನಿಲ್ಲುವ ವೀರಪಾರ್ಥನು, ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತ ಕರ್ಣನು. ಪಾಪ ಕರ್ಣ. ನ್ಯಾಯವಾಗಿ ಪ್ರಾಣ ಬಿಡುವ ಸೂತ ಕರ್ಣನು, ಸಿಡಿದೆದ್ದು ನಿಲ್ಲುವನು ಭೀಮಸೇನನು. ಸಿಡಿದೆದ್ದು ನಿಲ್ಲುವನು ಭೀಮಸೇನನು, ತನ್ನ ಗದೆಯಿಂದ ನೆತ್ತ ತೊಡೆಯ ಕೊಟ್ಟು ಬಿಡುವನು. ತನ್ನ ಗದೆಯಿಂದ ನೆನ್ನ ತೊಡೆಯ ಕೊಟ್ಟು ಬಿಡುವನು. ಅದು ನನ್ನದು ತಪ್ಪು, ಇಲ್ಲ ನಿನ್ನದು ತಪ್ಪು. ಅದು ನನ್ನದು ತಪ್ಪು, ಇಲ್ಲ ನಿನ್ನದು ತಪ್ಪು. ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು. ಆ ಬ್ರಹ್ಮನ ತಪ್ಪು. ಅಧಿಕಾರ 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 ಬಲದಿಂದ ಬೊಪ್ಪಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡು, ನಿಜ ನಾನು ನೋಡು, ದ್ರೋಹಿ ನಾನು ನೋಡು, ಪಾಪಿ ನಾನು ನೋಡುವೆ. ದುಷ್ಟ ದುರ್ವಿಧಿಯ ಅಟ್ಟಹಾಸದಿಂದ ಮೆಟ್ಟಿ ಮೆರೆಯುತ್ತಿರುವ ದುಷ್ಟ ದುರ್ಯೋಧನನೇ, ಕೇಳು, ಇನ್ನೆಷ್ಟು ನಿನವು ನಿನ್ನ ಅಧಿಕಾರ. ನಾನು ಸಹ ನಿನ್ನಂತೆ ನನ್ನ 99 ಮಂದಿ ಸಹೋದರಗೊಂಡು ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಸಮಸ್ತ ಸಮಂತರ ರಾಜರುಗಳಿಂದ ತಪ್ಪ ಕಾಣಿಕೆಗಳನ್ನು ಓಲೈಸಿಕೊಂಡು ದಿವ್ಯ ಸಿಂಹಾಸವನ್ನೇರಿ ರಾಜ್ಯಭಾರ ಮಾಡಬಹುದಾಗಿತ್ತು. ಆದರೆ ಆದರೆ ಆ ನನ್ನ ಆಸೆ ಆಕಾಂಕ್ಷಗಳೆಲ್ಲವೂ ಗಾಳಿಗೋಪುರವಾದವು. ಆದರೂ ಚಿಂತೆ ಇಲ್ಲ, ನಾನು ಸಹ ನಿನ್ನೊಡನೆ ಸೇರಿ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು. ಆದರೆ ಆದರೆ ಆ ನಿನ್ನಂತ ಮೋಸಗಾರರನ್ನು ಮೋಸದಿಂದಲೇ ನಾಶಪಡಿಸಬೇಕು ಎಂಬ ಹಿರಿಯರ ನಾನುಡಿಯಂತೆ ಅನುಸರಿಸಿ ನಿನ್ನ ನೋಡಿಗಡಿಗೂ ಒಟ್ಟಗಟ್ಟಿ ಅಡ್ಡ ದಾರಿಯಲ್ಲೇ ಎಳೆದು ಹಸ್ತಿನಾವತಿಯ ರಕ್ತ ಸಿಂಹಾಸನವನ್ನು ರಕ್ತದ ಗೋಡೆಯಲ್ಲೇ ಮುಳುಗಿಸಿದನು. ಅಣ್ಣ ಅಣ್ಣ ದುರ್ಯೋಧನ 99 ಮಂದಿ ಸಹೋದರ ಚಿನ್ನವಿಂದ ರುಂಡಗಳಿಂದ ನರಕದಲ್ಲಿರುವ ನಿಮಗೆ ನೀಲಾಂಜನ ಮಾಡಿಸುವೆನು. ನರಕದ ಭಯಂಕರ ಹಿಂಸೆಗಿಂತಲೂ ಈ ಶಕುನಿಯಿಂದ ಕುರುಕ್ಷೇತ್ರದಲ್ಲಿ ಆಗುವ ಹಿಂಸೆಯು ಅತಿ ಭಯಾನಕ ಎಂಬಿಸುವುದು. ಅದು ಇಂದು ದಾಗನೆ ಹತ್ತಿ ಉರಿಯುತ್ತಿರುವುದು. ದಗದಗನೆದ್ದಿದೆ ದೇಶದ ಜ್ವಾಲೆ, ದಹಿಸುತ್ತಿರುವುದು ಲೋಕದ ರಾಳೆ. ದಗದಗನೆದ್ದಿದೆ ದೇಶದ ಜ್ವಾಲೆ, ದಹಿಸುತ್ತಿರುವುದು ಲೋಕದ ಹೊರಳಿದ ತಾವು ಎಲ್ಲೆಲ್ಲೂ ಉಳಿಯುವುದೊಂದೇ ಕುರುವಂಶದರು. ಹರಡಿದ ತಾವು ಎಲ್ಲೆಲ್ಲೂ ಉಳಿಯುವುದೊಂದೇ ಕುರುವಂಶವರು. ದಗದಗನೆದ್ದಿದ ದೇಶದ ಜ್ವಾಲೆ, ದಹಿಸುತ್ತಿರುವುದು ಲೋಕದ ರಾಳೆ. ಸೋಲಿಸಿ ತಮ್ಮಯ ಕುರುಪಿತರನ್ನು ಹಸ್ತಿನವತಿಯ ಸೆರೆಯೊಳಗಿಟ್ಟನು. ಸೋಲಿಸಿ ತಮ್ಮಯ ಗುರುಪಿತರನ್ನು ಹಸ್ತಿನವತಿಯ ಸೆರೆಯೊಳಗಿಟ್ಟು ಅಣ್ಣ
ಶರಮನೆ ಸಾವು ಅಣ್ಣದ ಮಂದಿರು ನೂರರು ನಾವು ನಮ್ಮೊಳಗಿತ್ತು ಶರಮನೆ ಸಾವು ತಗದಗ 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 ನೆಜ್ಜಿದ ದ್ವೇಷ ಜ್ವಾಲೆ ದಹಿಸುತ್ತಿರುವುದು ಲೋಕದ ರಾಳೆ ನೂರರಲ್ಲೊಬ್ಬನೇ ಉಳಿದನು ನೀಗ ತೀರಿಸಲೆನ್ನದು ಸಾಲವು ಬೇಗ ನೂರರಲ್ಲೊಬ್ಬನೇ ಉಳಿದನು ನೀಗ ತೀರಿಸಲೆಂದು ಸಾಲವು ಬೇಗ ಎಮ್ಮರವಾಯಿತು ಎಣ್ಣೆಯ ಸಾಡು 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 ಎಮ್ಮರವಾಯಿತು ಎಣ್ಣೆಯ ಸಾಡು ಸ್ಮಶಾನವೆನಿಸಿತು ಕೌರವ ನಾಡು ಎಮ್ಮರವಾಯಿತು ಎಣ್ಣೆಯ ಸಾಡು ಸ್ಮಶಾನವೆನಿಸಿತು ಕೌರವನ ದಗದಗ ದಗದಗ ದಗದಗನೆ ಎದ್ದಿದ ದೇಶದ ಜ್ವಾಲೆ ದಹಿಸುತ್ತಿರುವುದು ಲೋಕದ ದಗದಗ 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 ದುರ್ಯೋಧನ ದುರ್ಯೋಧನ ತಾಯಿಯ ಕಣ್ಣೀರಿನ ತೊಯ್ದು ಗುರುಹಿರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಹಿಸುತ್ತಾ ನಿನಗಾಗಿ ಒಂದು ನಿಟ್ಟುಸಿರು ಬಿಡುವಿರಲ್ಲಂತೆ ಮಾಡಿ ಇಡಿಸುವೆ ನೇರವಾಗಿ ನರಕದ ಮಾರ್ಗವನ್ನೇ ಇಡಿಸುವೆ ನಿನಗೆ ಅಲ್ಲವಯ್ಯ ನಿನ್ನ ಪರಮವೀರಿಗಳಾದ ಪಾಂಡವರಿಗೆ ಎನ್ನುವಷ್ಟರಲ್ಲಿ ತಮ್ಮ ಆಗಮನವಾಯಿತು ನಾನು ಮಾಡಿದ ಕಾರ್ಯಯುಕ್ತವೇ ಮಾವ ಚಿಂತೆ ಏಕೆ ಕುರುರಾಜ ಜಯದತ್ತ ಕೃತವರ್ಮಾದಿಗಳು ಸೈನ್ಯ ಸಮೇತರಾಗಿ ಹೊರಟರೆಂದು ದೂತನು ಈಗ ತಾನೇ ಸಮಾಚಾರ ತಂದಲ್ಲವೇ ಮಾವ ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಏ ದುರ್ಯೋಧನನು ಅಸಹಾಯಕ ಶೂರನು ಇರಬಹುದು ತಮ್ಮೆರಡು ತೋಳ್ಬಲಗಳಿಂದ ಇಡೀ ಪಾಂಡವ ಸಮಸ್ತ ಸೈನ್ಯವನ್ನೇ ಎದುರಿಸಬಲ್ಲೆ ಆದರೆ ಜ್ಞಾತಿಹಿಂಸೆ ಸಂಯುಕ್ತ ಕಲಹ ಇದು ಉಚಿತವೇ ಮಾವ ನಾನು ಆ ದಿನ ದ್ವಾರಕೆಗೆ ಹೋಗಿದ್ದಾಗ ಕೃಷ್ಣನು ಯುದ್ಧವು ಅಧರ್ಮವೆಂದು ಎಷ್ಟೋ ವಿಧವಾಗಿ ಹೇಳಿದನು ಆದರೆ ನಿನ್ನ ಮೇಲಿನ ಅಭಿಮಾನದಿಂದ ನಾನವನ ಮಾತನ್ನು ನಿರಾಕರಿಸಿದನು ಕೃಷ್ಣನು ಜಶಕ್ತಿ ಜಾತಿಯ ಪರಮ ವೈರಿ ಅವನ ಮಾತುಗಳು ಪರೆಯಲ್ಲ ಬಿಡು ಸುಯೋಧನ ನಮ್ಮ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನ ನಡೆಸುವಂತೆ ಅಗ್ರಜ. ಏನು ಶ್ರೇಷ್ಠನ ಹಸ್ತಿನಾವತಿಯಲ್ಲಿ ಹೋಗು ತಮ್ಮ, ಅತಿ ಸತ್ಕಾರಕ್ಕೆ ಸಿದ್ಧಪಡಿಸು. ಅಗ್ರಜ, ಆ ದರ್ಪಿತನಾದ ಗೋಪಾಲನು ನಮ್ಮ ಸತ್ಕಾರವನ್ನು ಗ್ರಹಿಸುವಂತೆ ಕಾಣುವುದಿಲ್ಲ. ಆದರೆ ರಾಜಪ್ರಸಾದವನ್ನು ದಾಟಿ ಆ ದರಿದ್ರನಾದ ವಿದರದ ಮನೆಯನ್ನು ಆಶ್ರಯಿಸಿದಂತೆ ಅಣ್ಣ, ಎಷ್ಟೊಂದು ಅವಹೇಳನ. ಅವಹೇಳನವಲ್ಲ ಪ್ರಿಯ ಸಹೋದರ, ಯದುಪತಿಯು ಭಕ್ತರ ಪರಾಧೀನನು. ವಿದರನಂತಹ ಭಕ್ತರು ಆತನಿಗೆ ಮತ್ತಾರಿರುವರು. ಈ ದಿನ ಆತನ ಅತಿ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ನಡೆ ತಮ್ಮ, ಚಿಂತಿಸಬೇಡ. ಅಗ್ರಜ, ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಗುರುಕುಲವೇ ನಾಶವಾಗುವ ಕಾಲವು ಬಂದಿರುವುದು. ಎಚ್ಚರಿಕೆ, ಗುರುಕುಲವೇ ನಾಶವಾಗುವ ಕಾಲವು ಬಂದಿರುವುದು. ಎಚ್ಚರಿಕೆ 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 ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ನಲ್ಲೆಯರ
ಕೃಷ್ಣನಿಗೆ ಸತ್ಕಾರವ ಸತ್ಕಾರ ನನಗೊಪ್ಪದು ಒಪ್ಪದು ಒಪ್ಪದು. ಸಹೋದರ ಸಹೋದರ ನೋಡಿದೆಯಾ ಮಾವ, ನನ್ನ ತಮ್ಮನ ಕ್ರೋಧಾಗ್ನಿ ಸ್ವರೂಪವ ಮತಗಜಗಳೆಷ್ಟಿದ್ದರೇನು ಈ ಸಿಂಹಕ್ಕೆ ಸರಿಸಾಟಿಯಾಗಿ ನಿಲ್ಲಬಲ್ಲದೆ. ಅದು ಹಾಗಿರಲಿ ಮಾವ, ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸಲೇ ಅಥವಾ ನಿರಾಕರಿಸಿ ಬಿಡಲೇ? ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬರುತ್ತಿರುವೆನೆಂದು ಭಾವಿಸಿರುವೆ ಕೋರೇಶ್ವರ. ಇಲ್ಲ ಇಲ್ಲ, ಹಾಗೇದನು ಇದ್ದಿದ್ದೇ ಆದರೆ ಕುರುಚಕ್ರೇಶ್ವರ ನಿನ್ನೀ ಸಾರ್ವಭೌಮನಾದ ನಿನ್ನೀ ವೈಭವನ ತೃಣೀಕರಿಸಿ ಕೇವಲ ಆ ಗೋಪ ವಿದುರನ ಮನೆಯನ್ನು ಆಶಿಸುತ್ತಿದ್ದನೆಂದರೆ ಚೆಚೆ ಸಹಿಸಲಾರದ ಅಪಮಾನ. ಭಕ್ತಿ ವೈರಾಗ್ಯಗಳಿಂದ ವಂಚಿತನಾಗಿ ನೀನೀ ಅಪಮಾನವನ್ನು ಹೇಗೆ ಸಹಿಸುವೆ ಕೌರವೇಶ್ವರ? ಅವ ಕೃಷ್ಣನಲ್ಲಿ ನಿನಗೆ ಇಷ್ಟೊಂದು ದ್ವೇಷ ಬೇಕೆ? ಕೃಷ್ಣನು ಶಕ್ತಿಯ ಜಾತಿಯ ಕಳಂಕ ಸ್ವರೂಪನು. ಬರದ ವರ್ಷದಲ್ಲಿ ಶತ್ರುಗಳ ನಿರ್ಮೂಲನೆ ಮಾಡಲೆಂದೇ ಅವತರಿಸಿರುವನು. ಯಾರು ಅವನ ಭಕ್ತಿ ಪ್ರದರ್ಶನಕ್ಕೆ ಮರುಳಾಗಿ ಭಗವಂತನ ಅವತಾರವೆಂದು ಪೂಜಿಸುತ್ತಾರೋ ಅವರನ್ನೇ ಸಂಹರಿಸುವನು. ಜರಾಸಂಧ, ಶಿಶುಪಾಲ ಇವರುಗಳು ನಿನಗೆಂತಹ ಮಿತ್ರರಾಗಿದ್ದರು. ಕಾರಣವಿಲ್ಲದೆ ಅವರನ್ನು ಸಂಹರಿಸಿ ಕಂಸವನ್ನು ವಧಿಸಿ ಅರಳೋ ಮರುಳೋ ಮುದುಕನಾದ ಉಗ್ರಸೇನನನ್ನು ನೆಪಮಾತಕ್ಕೆ ಸಿಂಹಾಸನದ ಮೇಲೆ ಕೂರಿಸಿ ಸಹೋದರರನ್ನೆಲ್ಲ ಸುರಪಾನ ಪ್ರಮುಖರನ್ನಾಗಿ ಮಾಡಿ ರಾಜಲಕ್ಷ್ಮಿಯನ್ನು ತಾನು ವಶಪಡಿಸಿಕೊಂಡನು. ಇಂಥವನಿಗೆ ಮನ್ನಣೆ ಕೌರವೇಶ್ವರ. ಹಾಗಾದರೆ ಆ ದಿನ ನನ್ನನ್ನೇಕೆ ದ್ವಾರಕೆಗೆ ಕಳಿಸಿದೆ? ಆ ನಂದ ಗೋಪಾಲನ ಮನೆಯ ಬಾಗಿಲಲ್ಲಿ ನಿಂತು ಯೋಧದ ಸಹಾಯವನ್ನು ಬೇಡುವುದು ಈ ಚಕ್ರವರ್ತಿಗೆ ಉಚಿತವಾದ ಕಾರ್ಯವಾಗಿತ್ತೇ ಮಾವ? ಅದಕ್ಕೊಂದು ಉದ್ದೇಶವಿತ್ತು. ಅದೇನು ಮಾವ ನಿನ್ನ ಉದ್ದೇಶ? ಕಾಳ ಸರ್ಪದ ವಿಷದಲ್ಲನ್ನು ಕಿತ್ತ ಬಳಿಕ ಅದರೊಡನೆ ಸರಸ ಮಾಡಬಹುದಲ್ಲ. ಕೃಷ್ಣನಿಗಿಂತ ಆತನ ವಿಜಯಾತ್ಮಕ ಯಾದವ ಸೇನೆಯು ನಿನಗೆ ಹೆಚ್ಚು ಅವಶ್ಯಕವಾಗಿತ್ತು. ಒಂದು ವೇಳೆ ಕೃಷ್ಣನೇನನ್ನು ನಿನ್ನ ಪಕ್ಷ ವಹಿಸುತ್ತೇನೆಂದರೆ ಅದನ್ನು ನೀನು ನಿರಾಕರಿಸಬೇಕಾಗಿತ್ತು. ಕೃಷ್ಣ, ನನಗೆ ನೀನು ಬೇಡ, ನಿನ್ನ ಸೈನ್ಯವೇ ಸಾಕೆಂದು ನಿಸ್ಸಂಕೋಚವಾಗಿ ಹೇಳಬಹುದಾಗಿತ್ತು. ಆದರೆ ಆ ಅರ್ಜುನನು ನಿನ್ನ ಸಂಕಟದಿಂದ ಪಾರು ಮಾಡಿದನಯ್ಯ. ಅವ ಕೃಷ್ಣನು ನೀನು ಹೇಳುವಂತಹ ವಂಚಕನೇ ಇರಬಹುದು, ಆದರೆ ಆ ಕೃಷ್ಣನ ಮೇಲಿನ ದ್ವೇಷದಿಂದ ಆ ಬಡ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲವೇ ಮಾವ? ಕೃಷ್ಣನಿಂದ ಪಾಂಡವರನ್ನು ಬೇರೆ ಮಾಡಲಾಗದು. ಅದೇಕೆ ಮಾವ? ಅವರೆಲ್ಲರೂ ಶ್ರೀಕೃಷ್ಣನ ಆಜ್ಞಾಧಾರಕರು ಇರಬಹುದು. ಒಂದು ವೇಳೆ ನೀನೇನಾದರೂ ಸಂಧಾನಕ್ಕೆ ಸಮ್ಮತಿಸಿ ಆಶ್ರಯವನ್ನು ಕೊಟ್ಟಿದ್ದೆ ಯಾದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣ. ಅಲ್ಲವಯ್ಯ, ಪಗಡೆಯಾಟದಲ್ಲಿ ಸೋತಾಗಲೇ ಪಾಂಡವರಿಗೆ ರಾಜ್ಯದ ಮೇಲಿನ ಹಕ್ಕು ನಶಿಸಿ ಹೋಯಿತು. ಪುನಃ ಅದನ್ನು ಹೊಂದುವುದೆಂದರೇನು? ಕ್ಷತ್ರಿಯ ವೀರರಿಂದ ಅನುಭಕ್ತಳಾದ ಕುರುಭೂಮಿ ರಾಜಲಕ್ಷ್ಮಿಯನ್ನು ಭಿಕ್ಷುಕರ ಯಾಚನಾಂಚಲಿಯುವುದು ನಿನಗೆ ಸೂಕ್ತವಲ್ಲ. ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದರೆ ರಣಕ್ಷೇತ್ರದಲ್ಲಿ ಸಣಚೆ ವಿಜಯಲಕ್ಷ್ಮಿಯನ್ನು ಕೈ ಹಿಡಿಯಲಿ. ಅದನ್ನು ಬಿಟ್ಟು ಮೇಲಿಂದ ಮೇಲೆ ಈ ದೈನ್ಯ ವೃತ್ತಿ ಹೇಗೆ? ದೇಹಿ 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 ಎಂದು ನಿಜಾಮವ್ವ ಸರಿಯಾಗಿ ಹೇಳಿದೆ ಸೌಬಲ ರಾಜ. ಯೋಧದ ಹೊರತಾಗಿ ಆ ಪಾಂಡವರಿಗೆ ಒಂದು ಸೂಜಿ ಮನೆಯಷ್ಟು ಜಾಗ ಕೊಡುವುದಿಲ್ಲ. ಕೊಡಬಾರದು. ಅಷ್ಟು ಮಾತ್ರವಲ್ಲ ಸುಯೋಧನ, ಬಾರಿಗೂ ಸಂಧಿಯ ನೆಪದಿಂದ ಪ್ರತಿಷ್ಠೆ ತೋರುತ್ತಿರುವ ಆ ಕಳ್ಳ ಕೃಷ್ಣನಿಗೂ ತಕ್ಕ ಪಾಠ ಕಲಿಸಲೇಬೇಕು. ಈ ವಿಚಾರದಲ್ಲಿ ನನ್ನೊಂದು ಚಿಕ್ಕ ಸಲಹೆ. ಅದೇನು ಮಾವ ನಿನ್ನ ಸಲಹೆ? ಸಮಯ ಬಂದಾಗ ವಿಜ್ಞಾಪಿಸಿಗಳು, ನೀನು ನಡೆ. ಆಗಲಿ ಮಾವ, ನಿನ್ನ ಸಲಹೆ ಹೊರತಾಗಿ ಆ ಪಾಂಡವರಿಗೆ ಒಂದು ಸೂಜಿ ಮನೆ ಎಷ್ಟೊಂದು ಜಾಗ ಕೊಡುವುದಿಲ್ಲ. ನಡೆ ಮಾವ, ಬೇಡ. ಯಾರು ಎಂದೆದುರಿಸಬಲ್ಲವರು ಈ ಚಲದಂಕ ಮಲ್ಲನ, ಯಾರು ಎಂದೆದುರಿಸಬಲ್ಲವರು? ಮಾವ ಈಶ್ವರ, ಗಡ ನಡೊಗೆಸಿ ಬ್ರಹ್ಮಾಂಡವನು ವರದಿ ಹೋಲುವೆ ವರಸ ಕಂಡವ. ಗಡ ನಡೊಗೆಸಿ ಬ್ರಹ್ಮಾಂಡವನು ವರದಿ
ಹಠವನ್ನು ಬಿಡದಲೆ ಜಯಿಸಿ ನಡುವೈರಿಗಳನ್ನು ರಣದೊಳು ಸೆಳೆಸಿ ಹಿಡಿದ ಹಠವನ್ನು ಬಿಡದಲೆ ಜಯಿಸಿ ನಡುವೈರಿಗಳನ್ನು ರಣದೊಳು ಸೆಳೆಸಿ ಮುಂದೆ ಸಮರದಿ ಸೋದರರೆಂದರೆ ಮುಂದೆ ಸಮರದಿ ಸೋದರರೆಂದರೆ ಚಿಂದಿಯ ಗೈಯುವ ರಣದೊಳಗೆ ಚಿಂದಿಯ ಗೈಯುವ ರಣದೊಳಗೆ ಜೋರು ಎಂದೆದುರಿಸಬಲ್ಲವರು ಈ ಛಲದಂತಮಲ್ಲನ ಯೋರು ಅವನಾರು ಇವನೆದುರಿಸಬಲ್ಲವರು ನಡೆ ನಡೆಯಬಹುದಲ್ಲ ನಡೆ ನಾಡೆ ಗುರುಕುಲದ ರಣಕಲಿ ನೀನಾಗುವೆ ರಣರಂಗದಲ್ಲಿ ನರಬಲಿ ಬೋರ್ಗೆರುವ ಬಿರುಗಾಳಿಗೆ ಸೇಡಿನ ಕಾರ್ಮೋಡಗಳನ್ನೆಬ್ಬಿಸಿ ಮಿಂಚಿನಂತೆ ಪ್ರಜ್ವಲಿಸುವ ಗುಡುಗುಳು ಸಿಡಿಲುಗಳೇ ನಿನ್ನ ಧರೆಯನ್ನು ಬಿರಿಯುವಂತೆ ಮಾಡಿ ಈ ಶಕುನಿ ಕೃತಿ ಮದ ವಿಷದ ಮಳೆಗೆ ಸಿಕ್ಕಿ ಕೊಚ್ಚಿ ಹೋಗಲಿ ದುರಾತ್ಮ ಶಕುನಿ ಎಂಬ ಮೂರಕ್ಷರದ ಅರ್ಥವೇನಾದು ಬಲ್ಲೆಯ ಮರುಳೆ ಸಾ ಎಂದರೆ ಶತಜೀವಿಗಳಿಂದ ಕೂಡಿದ ಕು ಎಂದರೆ ಕುರುವಂಶವನ್ನೇ ನೀ ಎಂದರೆ ನಿರ್ನಾಮ ಶಕುನಿಯಿಂದ ಕುರುವಂಶ ನಿರ್ನಾಮ ಎಂದಿಗೆ ನಿನ್ನ ಸತಿ ಭಾನುಮತಿ ಮಂಡೆಗೆದರಿ ಮುಂಡೆಯಾಗಿ ನಿನ್ನ ದೇಹದ ಮೇಲೆ ಬಿದ್ದು ಹೊರಳಾಡುವುದನ್ನು ಈ ನನ್ನ ಕಣ್ಣಾರೆ ಕಾಣುವೆನು ಅಂದೇ ನನಗೆ ಆನಂದ ಅಂದೇ ಈ ಶಕುನಿಗೆ ಪರಮಾನಂದ ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಏ ಕುರುಕ್ಷೇತ್ರದಿಂದ ಆನಂದ ಆನಂದ ಈ ಕುರುಗೆ ಸದಾನಂದ ಈ ಕುರುಗುಂದ ಆನಂದ ಕುರುಕ್ಷೇತ್ರದ ಸಂಗಮ ಈ ಕುರುಕುಲ ವಂಶವೇ ನಿರ್ನಾಮ ದುರ್ಯೋಧನ ಕುರುಕ್ಷೇತ್ರದ ಸಂಗಮ ಈ ಕುರುಕುಲ ವಂಶವೇ ನಿರ್ನಾಮ ಪಾಂಡವರಿಗೆ ಜಯವೋ ಈ ಕೌರವರಿಗೆ ಅಪಜಯವೋ ಪಾಂಡವರಿಗೆ ಜಯವೋ ಈ ಕೌರವರಿಗೆ ಅಪಜಯವೋ ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ ಆನಂದ ಸೇಡಿನ ಸರ್ಪದ ಹೆಡೆಮೇಟಿ ಸರಸವನಾಡಲು ಬಯಸುವೆಯ ಸೇಡಿನ ಸರ್ಪದ ಹೆಡೆಮೇಟಿ ಸರಸವನಾಡಲು ಬಯಸುವೆಯ ನಿನ್ನ ವಿನಾಶಕ್ಕೆ ನಾಂದಿ ಹಾಡೆ ನಿನ್ನ ವಿನಾಶಕ್ಕೆ ನಾಂದಿ ಹಾಡಿ ಆನಂದವನ ಹೊಂದುವೆನು ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ ಆನಂದ
ಕುರಿಗಳ ಕೊಪ್ಪಿಸುವೆ ಆ ಕುರಿಗಳು ರಣದಲ್ಲೂ ಬಲಿ ಕೊಡುವೆ ಕೌರವ ಕುರಿಗಳ ಕೊಪ್ಪಿಸುವೆ ಆ ಕುರಿಗಳು ರಣದಲ್ಲೂ ಬಲಿ ಕೊಡುವೆ ತರ್ಪಣ ನೀಡುವೆ ಸೋದರರೇ ತರ್ಪಣ ನೀಡುವೆ ಸೋದರರೇ ನೆಮ್ಮದಿವಾನಿ ಹೊಂದಿರಿ ಆನಂದ ಆನಂದ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ ಆನಂದ